ದಸರಾ ಅನ್ನೋದು ನಾಡ ಹಬ್ಬ. ಈ ನಾಡ ಹಬ್ಬ ದಸರಾ ಸಂಭ್ರಮಾಚರಣೆ ಮಾಡುವಾಗ ಪ್ರತಿ ಸಲ ಕೂಡ ವಿವಾದದಿಂದನೇ ಆರಂಭ ಆಗುತ್ತೆ, ವಿವಾದದಲ್ಲೇ ಅಂತ್ಯ ಆಗುತ್ತೆ. ಐ ಡೋಂಟ್ ನೋ ವೈ ಇಟ್ ಹ್ಯಾಪನ್. ಯಾವಾಗ ನೋಡಿದ್ರು ದಸರಾ ಅಂತಂದ್ರೆ ಒಂದು ವಿವಾದ ಆಗಲೇಬೇಕು ಅನ್ನೋ ತರ ಆಗೋಗಿದೆ. ಪ್ರತಿ ಬಾರಿ ದಸರಾಗೆ ಯಾರನ್ನಾದ್ರೂ ಉದ್ಘಾಟನೆಗೆ ಕರೆಯುವಾಗ ಒಂದು ವಿವಾದ ಸೃಷ್ಟಿ ಆಗುತ್ತೆ. ಈ ಬಾರಿ ದಸರಾ ಉದ್ಘಾಟನೆಗೆ ಬೂಕರ್ ಪ್ರಶಸ್ತಿ ವಿಜೇತೆ ಬಾನು ಮುಸ್ತಾಕ್ ಅವರನ್ನ ಸರ್ಕಾರ ಆಹ್ವಾನ ಮಾಡಿದೆ ಮತ್ತು ಆಯ್ಕೆ ಮಾಡಿದೆ. ಬೂಕರ್ ಪ್ರಶಸ್ತಿ ವಿಜೇತ ಹಾಸನದ ಸಾಹಿತಿ ಬಾನು ಮುಸ್ತಾಕ್ ಅವರಿಂದ ಉದ್ಘಾಟನೆ ಮಾಡಿಸ್ಬೇಕು ಅಂತ. ಆದರೆ ಇದೀಗ ಪರ ವಿರುದ್ಧ ಚರ್ಚೆ ಆಗ್ತಾ ಇದೆ. ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಗೆ ಬಿಜೆಪಿಗರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ? ಹಿಂದೂಗಳಲ್ಲೇ ಯಾರು ಸಿಗ್ಲಿಲ್ವಾ, ಹಿಂದೂಗಳ ಭಾವನೆಗೆ ನೀವು ಧಕ್ಕೆ ತರ್ತಾ ಇದ್ದೀರಿ ಅಂತ. ಆದ್ರೆ ಕಾಂಗ್ರೆಸ್ ಮುಖಂಡರು ಬಾನು ಮುಸ್ತಾಕ್ ಅವರ ಒಂದು ಆಹ್ವಾನ ಏನಿದೆ ಅದನ್ನ ಸಮರ್ಥನೆ ಮಾಡ್ಕೊಳ್ತಿದ್ದಾರೆ. ಭಾರಿ ಚರ್ಚೆಗೆ ನಾಂದಿ ಹಾಡಿದೆ ದಸರಾ ಉದ್ಘಾಟನೆ. ಮೈಸೂರಿನ ಮಾಜಿ ಸಂಸದ ಪ್ರತಾಪ್ ಸಿಂಹ ಏನ್ ಮಾತಾಡಿದ್ರು, ವಿಜೇಂದ್ರ ಏನ್ ಮಾತನಾಡಿದ್ರು, ಎಲ್ಲವನ್ನ ಕೇಳಿಸ್ಕೊಂಡು ಬರೋಣ. ಅಲ್ಲ, ಇದು ಈ ದಸರಾ ಅನ್ನುವ ನಾಡ ಹಬ್ಬ ಏನಿದೆಯಲ್ಲ, ಇದು ಜಾತ್ಯತೀತತೆಯ ಪ್ರತೀಕ ಅಲ್ಲ. ಇದೊಂದು ಧಾರ್ಮಿಕ ಆಚರಣೆ. ಬಾನು ಮುಸ್ತಾಕ್ ಅವರ ವೈಯಕ್ತಿಕ ಧರ್ಮದ ಬಗ್ಗೆ, ಅವರ ನಂಬಿಕೆಗಳ ಬಗ್ಗೆ ನಮಗೆ ಯಾವುದೇ ತಕರಾರಿಲ್ಲ. ಅದು ನಿಮ್ಮ ವೈಯಕ್ತಿಕ ವಿಚಾರ, ಅದ್ರ ಬಗ್ಗೆ ನಾವು ಕೂಡ ಗೌರವವನ್ನು ಇಟ್ಕೊಂಡಿದ್ವಿ. ಆದರೆ ದಸರಾ ಅನ್ನೋದು ಮಾತ್ರ ಸಂಪೂರ್ಣವಾಗಿ 100% ಇದು ಧಾರ್ಮಿಕತೆಯ ಪ್ರತೀಕ. ಇದು ಇವತ್ತು ಕೂಡ ಅರಮನೆಯಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ವಿಧಿವಿಧಾನಗಳು ನಡೆಯುತ್ತೆ. ಇವತ್ತು ಡೆಮೊಕ್ರೆಟಿಕ್ ಸೆಟಪ್ ಬಂದಿರೋದ್ರಿಂದ ಈ ಸಾರ್ವಜನಿಕ ಆಚರಣೆಯನ್ನ ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ ಹೊರತು ಇದು ಸೆಕ್ಯುಲರಿಸಂ ಪ್ರತೀಕವಲ್ಲ. ಇದು ಧಾರ್ಮಿಕ ಆಚರಣೆ. ತಾಯಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ಪುಷ್ಪಾರ್ಚನೆಯನ್ನು ಮಾಡಿ, ಅಲ್ಲಿ ಪೂಜೆಯನ್ನು ಮಾಡಿ, ಆರತಿಯನ್ನು ಮಾಡಿ ವಿದ್ಯುಕ್ತವಾಗಿ ದಸರಾ ಆಚರಣೆ ಪ್ರಾರಂಭವಾಗುತ್ತೆ. ಬಾನು ಮುಸ್ತಾಕ್ ಮೈಸೂರಿನ ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ಅವರನ್ನ ಈಗಾಗಲೇ ಅವ್ರ ಹೆಸರನ್ನ ಈಗಾಗಲೇ ತೀರ್ಮಾನ ಮಾಡಾಗಿದೆ. ನನ್ನ ಪ್ರಶ್ನೆ ಇಷ್ಟೇನೆ, ಇವತ್ತು ಬಾನು ಮುಸ್ತಾಕ್ ಅವರು ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಪರಂಪರೆ, ನಮ್ಮ ಆಚಾರ ವಿಚಾರಗಳನ್ನು ಒಪ್ಪಿ ಅದ್ರ ಬಗ್ಗೆ ನಂಬಿಕೆ ಇಟ್ಟು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾ ಸ್ವಾಗತ ಮಾಡ್ತೇನೆ. ಹಿಂದೆಲ್ಲ ಮಾಡಿಲ್ವಾ? ನಿಸಾರ್ ಅಹಮದ್ ಅವರು ಮಾಡಿರ್ಲಿಲ್ವಾ? ಪ್ರಿಯಂಬಲ್ನೆಲ್ಲ ಓದ್ತೀರಿ. ಪ್ರಿಯಂಬಲ್ ಅಲ್ಲಿ ಏನಿದೆ? ಧಾರ್ಮಿಕವಾಗಿ ಎಲ್ರಿಗೂ ಸ್ವತಂತ್ರ ಬೇಕು, ಸರ್ವಧರ್ಮ ಸಮನ್ವಯತೆಯಿಂದ ಇರಬೇಕು ಅಂತ 10ನೇ ಸಂವಿಧಾನ ಹೇಳೋದು. ನಮಗೆ ಸಂವಿಧಾನ ಪರಮೋಚ್ಚ ಹೊರತು ಇನ್ಯಾವುದು ಪರಮೋಚ್ಚ ಇಲ್ಲವೇ ಇಲ್ಲ. ಇದು ಸಾಂಸ್ಕೃತಿಕ ಜೀವನದ ಅಭಿವ್ಯಕ್ತಗೊಳಿಸುವಂತ ಒಂದು ನಾಡ ಹಬ್ಬ. ಸಾಂಸ್ಕೃತಿಕ ಅಭಿವ್ಯಕ್ತ ಮಾಡುವಾಗ ಇಡೀ ದೇಶದ 140 ಕೋಟಿ ಜನರು ಭಾಗಿ. ನೋಡಿ, ದಸರಾ ಉದ್ಘಾಟನೆಗೆ ಆಹ್ವಾನಕ್ಕೆ ಬಾನು ಮುಸ್ತಾಕ್ ಸಂಭ್ರಮದಿಂದನೇ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ, ನಿಮ್ಮ ಭಾವನೆಯನ್ನ ನಾನು ಗೌರವಿಸ್ತೇನೆ. ಅನೇಕರು ಇದನ್ನ ನಾಡ ಹಬ್ಬ ಅಂತ ಕರೀತಾರೆ, ಅದನ್ನೂ ಕೂಡ ನಾನು ಗೌರವಿಸ್ತೀನಿ. ನನಗೆ ಬಹಳ ಸಂತೋಷ ಇದೆ ಇದನ್ನ ಉದ್ಘಾಟನೆ ಮಾಡೋದಕ್ಕೆ. ಇದು ನಮ್ಮ ಸಂಸ್ಕೃತಿಯ ಭಾಗವೇ ಆಗಿದೆ, ನಾಡಿನ ಭಾಗ ಆಗಿರೋದ್ರಿಂದ ನಾನು ಇದನ್ನ ಒಪ್ಕೊಳ್ತೇನೆ. ಇದು ನನಗೂ ಪ್ರಿಯವಾಗಿದೆ, ಗೌರವಿಸುವ ಹಬ್ಬ ಆಗಿದೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಬಾನು ಮುಸ್ತಾಕ್ ಹಾಸನದಲ್ಲಿ. ಹಲವಾರು ಪ್ರಭೇದಗಳಲ್ಲಿ ನಾವು ನೋಡ್ಬೋದು. ನೀವು ಚಾಮುಂಡೇಶ್ವರಿ ತಾಯಿ ಅಂತೀರಿ, ನಿಮ್ಮ ಭಾವವನ್ನು ಕೂಡ ನಾನು ಗೌರವಿಸ್ತೀನಿ. ಅನೇಕರು ಇದನ್ನು ನಾಡ ಹಬ್ಬ ಅಂತ ಕರೀತಾರೆ, ಅದನ್ನು ಕೂಡ ಗೌರವಿಸ್ತೀನಿ. ಇದು ಒಂದು ನಮ್ಮ ನಾಡ ಹಬ್ಬ. ಮತ್ತು ನೀವೇನು ಚಾಮುಂಡೇಶ್ವರಿ ತಾಯಿ ಅಂತ ಬಹಳ ಪ್ರೀತಿ ಅಭಿಮಾನದಿಂದ ಕರಿತೀರಿ, ಈ ಎಲ್ಲ ನಮ್ಮ ಸಂಸ್ಕೃತಿಯ ಒಂದು ಭಾಗವೇ ಆಗಿದೆ, ಈ ನಾಡಿನ ಒಂದು ಭಾಗವೇ ಆಗಿದೆ. ಹೀಗಾಗಿ ನನಗೂ ಪ್ರಿಯವಾಗಿದೆ, ನಾನು ಕೂಡ ಇದನ್ನು ಗೌರವಿಸ್ತಕ್ಕಂಥ ಒಂದು ಹಬ್ಬ ಆಗದೆ. ಎಸ್ ಸರ್, ಪ್ರತಿ ಸಲ ದಸರಾ ಉದ್ಘಾಟನೆಗೆ ಯಾರನ್ನ ಕರಿಬೇಕು ಅನ್ನೋ ವಿಚಾರಕ್ಕೆ ಬಹಳಷ್ಟು ಚರ್ಚೆಗಳಾಗುತ್ತೆ. ಅತಿಥಿಗಳನ್ನ ಆಯ್ಕೆ ಮಾಡಿದ್ಮೇಲೆ ಪರ ವಿರೋಧ ಚರ್ಚೆ ಆಗುತ್ತೆ. ಇದರಲ್ಲೂ ಲೆಫ್ಟ್ ವಿಂಗು, ರೈಟ್ ವಿಂಗು ಇದೆಲ್ಲವೂ ಕೂಡ ಬಂದು ಹೋಗಿ ಆಗಿದೆ. ಈಗ ಬಾನು ಮುಸ್ತಾಕ್ ಅವರನ್ನ ಆಹ್ವಾನ ಮಾಡಿರೋದಕ್ಕೆ ಬಿಜೆಪಿ ಏನಂತ ಇದೆ, ನಮ್ಮ ಹಿಂದೂ ಭಾವನೆಗಳಿಗೆ ಧಕ್ಕೆ ತಂದಂಗೆ ಆಗ್ತಾ ಇದೆ. ಬಾನು ಮುಸ್ತಾಕ್ ಅವ್ರಿಗಿಂತ ಹಿಂದೂಗಳಲ್ಲೇ ಯಾರು ಇರ್ಲಿಲ್ವಾ ಕರೀಲಿಕ್ಕೆ? ಇದು ಕಂಪ್ಲೀಟ್ ಆಗಿ ಧಾರ್ಮಿಕ ಆಚರಣೆ. ಎಸ್, ಒಂದು ಹಂತಕ್ಕೆ ಇದು ಕಂಪ್ಲೀಟ್ ಆಗಿ ಸಂಪೂರ್ಣವಾಗಿ ಧಾರ್ಮಿಕ ಆಚರಣೆ ಹೌದು, ಯಾಕಂದ್ರೆ ಶಾಸ್ತ್ರೋಕ್ತವಾಗಿ ಮಾಡುವಂತ ಇದು.
ಇನ್ನೊಂದು ಕಡೆ ಬಾನು ಮುಷ್ತಾಕ್ ಅವರನ್ನ ದೂಷಿಸುವಲ್ಲಿ ಯಾವುದೇ ಅರ್ಥ ಇಲ್ಲ, ಯಾಕಂದ್ರೆ ಸರ್ಕಾರ ಅವರನ್ನ ಇನ್ವೈಟ್ ಮಾಡಿರೋದು. ಸರ್ಕಾರ ತೀರ್ಮಾನ ಮಾಡಬೇಕಾಗಿತ್ತು ನಾವು ಯಾರನ್ನು ಕರಿಬೇಕು ಯಾರನ್ನು ಕರಿಬಾರ್ದು ಅಂತ ಹೇಳಿ. ಏನು ಹೇಳ್ತೀರಿ ಸರ್? ಫಸ್ಟ್ ಆಫ್ ಆಲ್ ಬೋತ್ ಅಪೋಸಿಷನ್ ಆ್ಯಂಡ್ ಗೌರ್ಮೆಂಟ್ ಎಲ್ಲದಕ್ಕೂ ಕಾಂಟ್ರವರ್ಸರಿ ಬೇಕು, ಎಲ್ಲದಕ್ಕೂ ತಾವು ಲೈಮ್ಲೈಟ್ಗೆ ಬರುವಂತಹ ಒಂದು ಕಾಂಟ್ರವರ್ಸರಿ ಮಾಡ್ಕೊಬೇಕು, ಡಿಸ್ಕಷನ್ಗಳು ಆಗಬೇಕು, ನಾವೇನೋ ಸ್ಪೆಷಲ್ ಅಂತ ತೋರ್ಕೊಬೇಕು, ಅದರಲ್ಲಿ ಜಾತಿ ಧರ್ಮ ತಂದು ಸಮಾಜವನ್ನು ಇಬ್ಬಾಗ ಮಾಡಬೇಕು. ದಟ್ ಈಸ್ ದ ಡಿಸಿಷನ್. ಓಟ್ ರಾಜಕಾರಣ ಜನರನ್ನು ಹೆಂಗೆ ಡಿವೈಡ್ ಮಾಡ್ಕೊಂಡು ಮಾಡಬಹುದು ಅನ್ನುವ ಡಿಸಿಷನ್ ಎರಡೂ ಪಕ್ಷದಲ್ಲೂ ಇದೆ. ನಂಬರ್ 1, ಸರ್ಕಾರದ ವಿಷಯಕ್ಕೆ ಈಗ ಬರುವ. ಸರ್ಕಾರದ ವಿಷಯಕ್ಕೆ ಬರುವಾಗ ನಾವು ಹೇಳ್ದಂಗೆ, ಈಗ ಎಲ್ಲರೂ ಹೇಳಿದಂಗೆ, ಯಾಕಪ್ಪ ಬೇರೆ ಯಾರೂ ಸಿಕ್ಕಿಲ್ವಾ, ಏನಕ್ಕೆ ಕಾಂಟ್ರವರ್ಸರಿ ಮಾಡ್ಬೇಕಂತಾನೆ ಗೊತ್ತಿದ್ದು ಕಾಂಟ್ರವರ್ಸರಿ ಆಗುತ್ತಂತ ಗೊತ್ತಿದ್ದು ಯಾಕೆ ಮಾಡ್ತೀರಿ ಅನ್ನೋದು ಒಂದು. ಬೇರೆ ಯಾರು ಜನ ಇರಲಿಲ್ವಾ? ಸಪೋಸ್ ಇಫ್ ಯು ಸೇ ಯಾಕಪ್ಪ ನೀವು ಈಗ ಹೇಳ್ತೀರಿ ಬಾನು ಮುಸ್ತಾಕ್ ಅವರಿಗೆ ಆ ಕ್ವಾಲಿಟಿ ಇಲ್ವಾ? ಇದೆ, ಇಲ್ಲ ಅಂತಲ್ಲ. ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿದ್ದರೆ ಅವರನ್ನು ಕರಿಬಹುದಾಗಿತ್ತು. ಆ ಕ್ವಾಲಿಟಿ ನಾಡ ಹಬ್ಬ ಅಂತ ನೀವು ಖಾಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿದರೆ, ನಾಳೆ ಕರ್ನಾಟಕ ರಾಜ್ಯೋತ್ಸವನೋ ಕರ್ನಾಟಕದ XYZ ಯಾವುದಾದ್ರು ಮಾಡ್ತಾ ಇದ್ರೆ ಅದರಲ್ಲಿ ನೀವು ಬಾನು ಮುಸ್ತಾಕವನ್ನು ತಂದು ಮಾಡಿಸ್ತಾ ಇದ್ರೆ ಅದರಲ್ಲಿ ಕಾಂಟ್ರವರ್ಸರಿ ಆಗ್ತಾ ಇದೆನೋ ಇಲ್ವೋ ಗೊತ್ತಿಲ್ಲ. ಆಗ್ತಾನೆ ಇರಲಿಲ್ಲ. ಶಿ ಡಿಸರ್ವ್, ಒಬ್ಬಳು ಮಹಿಳೆಯಾಗಿ ಒಬ್ಬಳು ಸಾಧಕಿಯಾಗಿ ಅವರು ಮಾಡಿದಂತಹ ಭಾರತವನ್ನೇ ಇನ್ನೊಂದು ಎತ್ತರಕ್ಕೆ ತಗೊಂಡೋದಂತಹ ಲೇಡಿಗೆ ಶಿ ಡೋಂಟ್ ರಿಸರ್ವ್ ಅಂತ ಹೇಳಲಿಕ್ಕೆ ಚಾನ್ಸೇ ಇಲ್ಲ. ಶಿ ಡಿಸರ್ವ್. ಆದರೆ ಅದೇ ಒಂದು ಧಾರ್ಮಿಕ ಕಾರ್ಯಕ್ರಮವಾಗಿ ಬಂದಾಗ ಅಲ್ಲಿ ನೀವು ಇವರನ್ನು ಸೆಲೆಕ್ಟ್ ಮಾಡೋದು ಎಷ್ಟು ಸಮಂಜಸ ಅಂದರೆ, ಇನ್ನೊಂದು ಪಂಗಡದವರು ಅದನ್ನು ಇನ್ನೊಂದು ಪಕ್ಷ ಅಥವಾ ಪಂಗಡದವರು ಅದನ್ನು ವಿರೋಧಿಸುತ್ತಾರೆ ಅಂತದೇ ಗೊತ್ತಿದ್ರು ಕೂಡ ನೀವು ಇದನ್ನು ಏನಕ್ಕಾಗಿ ಮಾಡ್ತೀರಿ, ಯಾರನ್ನು ಓಲೈಸ್ಲಿಕ್ಕಾಗಿ ಮಾಡ್ತೀರಿ? ಹಲವು ಅಪರ್ಚುನಿಟಿಗಳಿತ್ತು ನಿಮಗೆ. ಅವರನ್ನು ಬಾನು ಮುಸ್ತಾಕ್ ಅವರನ್ನು ನಿಮಗೆ ಅಪ್ರಿಷಿಯೇಟ್ ಮಾಡಬೇಕಾಗಿದ್ರೆ, ಅವರನ್ನು ಸನ್ಮಾನ ಮಾಡಬೇಕಾಗಿದ್ರೆ ಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ, ಅದರ ಇನಾಗ್ರೇಷನ್ಗೆ ಅವರನ್ನ ಆಹ್ವಾನ ಮಾಡಬಹುದು. ಕಾಂಟ್ರವರ್ಸರಿ ಈಗ ದೇವರನ್ನೇ ನಂಬದವನನ್ನು ಕರ್ಕೊಂಡ್ಬಂದ್ಬಿಟ್ಟು ನಾನು ದಸರಾ ಉದ್ಘಾಟನೆ ಮಾಡ್ತೀನಿ ಅಂತ, ಅಲ್ಲಿ ಅವನು ಬಂದು ಶೂಸ್ ಹಾಕೊಂಡ್ಬಿಟ್ಟು ಚಾಮುಂಡಿ ದೇವರಿಗೆ ಹೂ ಹಾಕಿದ್ದಾನೆ ಅನ್ನುವ ಕಾಂಟ್ರವರ್ಸರಿ ನಾವು ನೋಡಿದ್ವಿ. ಆ ಕಾಂಟ್ರವರ್ಸನಿ ಸಿದ್ದರಾಮಯ್ಯನವರೇ ನೋಡಿದ್ರು. ಶೂ ತೆಗೆದಿರಲಿಲ್ಲ, ಚಾಮುಂಡೇಶ್ವರಿಗೆ ಹೂ ಹಾಕುವಾಗ ಶೂ ತೆಗೆದಿರಲಿಲ್ಲ ಅಂತ. ಆ ಮಾತನ್ನು ನಾವು ಕೇಳಿದ್ದೀವಿ. ದಿಸ್ ಈಸ್ ಜಸ್ಟ್ ಬಿಕಾಸ್ ಒಂದು ಪಂಗಡವನ್ನು ಓಲೈಸ್ಲಿಕ್ಕಾದಂತ ಮಾಡ್ತಾರ. ಬಾನು ಮುಸ್ತಾಕ್ ಅವರಿಗೆ ಗೌರ್ಮೆಂಟ್ಗೆ ಏನಾದರೂ ಅಂಥ ಒಂದು ಮರ್ಯಾದೆ ಕೊಡಬೇಕು, ಹೌದು ಅವರ ಆ ಒಂದು ರೀತಿಯ ಇದಿದೆ ಅಲ್ವಾ, ಆ ಸಾಧಕಿಗೆ ಗೌರವ ಸೂಚಿಸಬೇಕಂತಿದ್ರೆ ದೆರ್ ವಾಸ್ ಲಾಟ್ ಮೋರ್ ಅಪರ್ಚುನಿಟಿ ವಾಸ್ ದೇರ್. ಸಿಂಪ್ಲಿ ವಾಂಟ್ ಟು ಮೇಕ್ ಕಾಂಟ್ರವರ್ಸರಿ ಅಷ್ಟೇ. ಈಗ ಅದೇ ಅವರಿಗೆ ಬಾನು ಮುಸ್ತಾಕ್ ಅವರಿಗೆ ಮಾತಾಡಿದ್ವಿ. ಹೌದು, ನಾಡ ಹಬ್ಬವಾಗಿಯೂ ನಾನು ಗೌರವಿಸ್ತೀನಿ, ಧಾರ್ಮಿಕ ಹಬ್ಬವಾಗಿಯೂ ಅದವರು ಗೌರವಿಸ್ತಾರೆ. ಆದರೆ ನಾವೇ ಹೇಳ್ದಂಗೆ ನಿನ್ನ ಧರ್ಮವನ್ನು ನೀನು ಪ್ರೀತಿಸು, ಇನ್ನೊಬ್ಬರ ಧರ್ಮವನ್ನು ಗೌರವಿಸು, ಅವರ ಆಚರಣೆ ವಿಚಾರಣೆಗಳನ್ನು ಗೌರವಿಸು. ಸಪೋಸ್ ಬಾನು ಮುಸ್ತಾಕ್ ಅವರು ಹೇಳ್ತಾರೆ, ಹೌದು ನಾನು ಹಿಂದೂ ಧರ್ಮವನ್ನು ಪಾಲಿಸ್ತೀನ, ಬೇರೆ ನಂಬ್ತೀನಿ, ನಾನು ಬರ್ತೀನಿ, ಆ ಆಚರಣೆಯಲ್ಲಿ ಏನಿದೆ ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರೆ ದರ್ ಇಸ್ ನೋ ಪ್ರಾಬ್ಲಮ್ ಆ್ಯಸ್ ಫಾರ್ ಮೀ. ಈಗ ಅವರು ಚಾಮುಂಡೇಶ್ವರಿ ಟೆಂಪಲ್ಗೆ ನಾನು ಬರ್ತೀನಿ, ಪೂಜೆ ಮಾಡ್ತೀನಿ, ಅದರ ವಿಧಿವಿಧಾನಗಳು ಯಾವ ರೀತಿ ಇದೆ ಅದನ್ನು ನಾನು ಪೂರೈಸ್ತೀನಿ ಅಂತ ಹೇಳಿದರೆ ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಶಿ ಸೇಸ್, ಸಪೋಸ್ ನಾಳೆ ಬಾನು ಮುಸ್ತಾಕ್ ಅವರು ಹೇಳಿದರೆ ಇಲ್ಲ ನಾನು ಪೂಜೆ ಗೀಜೆ ಮಾಡಲ್ಲ, ಸಿದ್ದರಾಮಯ್ಯನೊಟ್ಟಿಗೆ ಬಂದು ಫೋಟೋ ಕ್ಲಿಕ್ ಮಾಡಿಕೊಂಡು ಹೂವಿನಾರ ಹಾಕ್ಬಿಡ್ತೀನಿ ಅಂತ ಹೇಳಿದ್ರೆ ದಟ್ ಈಸ್ ನಾಟ್ ರೈಟ್. ಅದಕ್ಕೆ ಆಗ ನೋಡಿದರೆ ನೀವು BJP ಅವರು ಏನು ಮಾತಾಡ್ತಾ ಇದ್ದಾರೆ ನೋಡಿ, ನಮ್ಮಲ್ಲಿ ನಮ್ಮ ಧರ್ಮದ ಒಂದು ಆಚರಣೆಗೆ ನಮ್ಮ ಧರ್ಮದಲ್ಲೇ ಇದ್ದಿದ್ದಂತಹ ಒಂದು ಸಾಧಕಿಯನ್ನು ಗುರುತಿಸಬಹುದಿತ್ತಲ್ಲ, ನೀವು ದೀಪಾವಸ್ಥೆನೂ ಕರಿಬೋದಿತ್ತಲ್ಲ ಅನ್ನೋದು ದ ಎಕ್ಸಾಕ್ಟ್ ಕ್ವಶನ್. ಈಗ ನಾಳೆ ಯಾವುದೋ ಒಂದು ಸಪೋಸ್ ನಾಳೆ ಹೇಳ್ತೀನಿ, ಯಾವುದೋ ಒಂದು ಮುಸ್ಲಿಂ ಆಚರಣೆ ಇರುತ್ತೆ ಅಂತ ಇಟ್ಕೊಳ್ಳಿ. ದೊಡ್ಡ ಆಚರಣೆಗೆ ಅವರಲ್ಲಿ ಮಹಿಳೆಯರನ್ನೇ ಬಿಡಲ್ಲ, ಮಹಿಳೆಯರನ್ನು ಮುಂದೆ ಬಿಡಲ್ಲ. ಸಾಧಕಿ ಅಂತ ಯಾವುದೋ ಒಂದು ಮಹಿಳೆಯರನ್ನು, ಹಿಂದೂ ಮಹಿಳೆಯನ್ನು ತಗೊಂಡೋಗಿ ಉದ್ಘಾಟನೆ ಮಾಡಿ ಅಂದರೆ ಅವ್ರು ಬಿಡ್ತಾರಾ? ಧಾರ್ಮಿಕ ಆಚರಣೆಗಳು ಅಂತ ಬಂದಾಗ ಅನ್ನೆಸೆಸರಿಲಿ ಗವರ್ಮೆಂಟ್ ಆಗಲಿ ಇನ್ನೊಬ್ಬರಾಗಲಿ ಯಾರೇ ಆಗಲಿ ಯಾಕೆ ನೀವು ಆ ಕಾಂಟ್ರವರ್ಸರಿ ಕ್ರಿಯೇಟ್ ಮಾಡಲಿಕ್ಕಾದರೂ ಟ್ರೈ ಮಾಡ್ತೀರಿ ಅನ್ನೋದು. ಅದು ಧಾರ್ಮಿಕ ನಂಬಿಕೆ. ದೇವರನ್ನು ನಂಬ್ತೀರಾ ಬಿಡ್ತೀರಾ? ಸಹಸ್ರಾರು ಜನರ, ಕೋಟ್ಯಾಂತರ ಜನರ
ನಂಬಿಕೆ, ಭಾವನೆ. ಅದರ ಬಗ್ಗೆ ಏನಕ್ಕೆ ಆಟ ಆಡ್ಲಿಕ್ಕೆ ಹೋಗ್ತೀರಿ, ಟೆಸ್ಟ್ ಮಾಡ್ಲಿಕ್ಕೆ ಹೋಗ್ತೀರಿ ಅಥವಾ ತೋರಿಸ್ಲಿಕ್ಕೆ ಹೋಗ್ತೀರಿ ಅನ್ನೋದು ನಮ್ಮ ಕ್ವಶನ್. ದಸರಾವನ್ನು ಕಾಂಟ್ರವರ್ಸರಿ ಮಾಡಿ ಅದನ್ನೂ ಲೈಮ್ಲೈಟ್ಗೆ ತಂದು ನಾವು ಒಂದು ಪಂಗಡ ಅವರು ಇನ್ನೊಂದು ಪಂಗಡ ಅಂತ ತೋರಿಸ್ಬಿಟ್ಟು ಚಾಮುಂಡೇಶ್ವರಿಯನ್ನು ಎರಡು ಡಿವೈಡ್ ಮಾಡಿ ಪೂಜೆ ಮಾಡಬೇಕು ಅನ್ನುವ ಆಚರಣೆ. ದಿಸ್ ಈಸ್ ಫಾರ್ ವಾಟ್? ನೀವು ಬಾನು ಮುಸ್ತಾಕ್ ಅವರಿಗೆ ನೀವು ಮಾಡಬೇಕಿದ್ರೆ ನಿಮ್ಮ ಹತ್ರ 100 ರೀತಿಯ ಪ್ರೋಗ್ರಾಮ್ಗಳು ಬರ್ತಾಯಿತ್ತು. ಮಾಡಿ ಕೊಡಿ, ಕರ್ನಾಟಕ ರತ್ನನೇ ಕೊಡಿ ನಾಳೆ, ವಿ ಆರ್ ಓಕೆ. ಬಟ್ ಬಾನು ಮುಸ್ತಾಕ್ ಅವರು ವೆರಿ ವಾಟ್ ಆರ್ ದರ್ ಇಸ್ ನೋ ಪ್ರಾಬ್ಲಮ್ ವಿತ್ ಹರ್. ಅವ್ರಿಗೆ ನಾವು ಅವ್ರೇನಿದೆ ಸರ್ ಕರೆದಿದ್ದಾರೆ ಬರ್ತೀನಿ ಅಂತ ಹೇಳಿದ್ದಾರೆ. ಇನ್ವೈಟಿ ನಾವು ಅವರನ್ನು ಹಿಂದೂ ಧರ್ಮದ ಪ್ರಕಾರನು ನಾವು ಒಂದು ಗೆಸ್ಟ್ ಅಂತ ಅತಿಥಿ ಅಂತ ಅವರನ್ನು ಕರೆದ ಮೇಲೆ ಅತಿಥಿ ಈಗ ದೇವೋ ಭವ ಅಷ್ಟೇ. ಅವರ ಅತಿಥಿ ದೇವೋ ಭವ, ನಾವು ಅವರನ್ನು ಅತಿಥಿಯಾಗಿ ದೇವರಾಗಿ ಸ್ವೀಕರಿಸಬೇಕೀಗ. ಆದರೆ ಬಾನು ಮುಸ್ತಾಕ್ ಅವ್ರ ಹತ್ರ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ. ಇಫ್ ಶಿ ಕಾಂಟ್ She should deny. ಪ್ರೊಸೆಸ್, ಶಿ ಕಾಂಟ್ ಕಂಪ್ಲೀಟ್ ಪ್ರೊಸೆಸ್ ಅನ್ನು ಮಾಡಲಿಕ್ಕಾಗಲ್ಲ ಅಂತ ಅವರ ಮನಸ್ಸಲ್ಲಿ ಏನಾದಿದ್ರೆ, ನನ್ನ ನಂಬಿಕೆಗೆ ಇದು ಅಲ್ಲ, ನಾನು ಇದನ್ನು ಮಾಡಲ್ಲ, ನಾನು ಫೋಟೋ ತಗೊಂಡು ಖಾಲಿ ಹೂವಿನ ಹಾರ ಹಾಕಿ ಬರ್ತೀನಿ ಅಂತ ಹೇಳಿದ್ರೆ ಶಿ ಶುಡ್ ನಾಟ್ ಡೂ ಇಟ್. ಶಿ ಶುಡ್ ಸೇ ರೈಟ್ಫುಲಿ ದಟ್ ಇನ್ನೊಂದು ಧರ್ಮದ ಭಾವನೆಗಳಿಗೆ ನಾನು ಧಕ್ಕೆ ತರಲ್ಲ, ಅದಕ್ಕೆ ನಾನು ಕಿಂಚಿತು ಅವಮಾನ ಮಾಡುವಾಗೆ ರೀತಿ ನಡ್ಕೊಳ್ಳಲ್ಲ. ನಾನು ಇದನ್ನು ಸಪೋಸ್ ಇನ್ನೊಂದು ಹೆಸರು ಹೇಳಿದ್ರಲ್ಲ ನೀವು, ದೀಪ ಬಸ್ತಿದ್ದಾರೆ, ಅವ್ರ ಹತ್ರ ಮಾಡಿಸ್ತೀನಿ ಅಂತಲೇ ಹೇಳ್ಬೋದು. ಅವ್ರನ್ನ ಕರೆದೇ ಇಲ್ವಲ್ಲ ಸರ್. ಅದೇ ಹೇಳಿದ್ದು, ಲೆಟ್ ಅಸ್ ಮೇಕ್ ಇಟ್ ವೆರಿ ಕ್ಲಿಯರ್, ಡೋಂಟ್ ಮೇಕ್ ಕಾಂಟ್ರವರ್ಸರಿ ಇನ್ ಎವ್ರಿಥಿಂಗ್. ಏನೋ ಓಲೈಸ್ಲಿಕ್ಕೆ ನಾನೇನೋ ದೊಡ್ಡವನು, ನಾವ್ಯಾವರೋ ದೊಡ್ಡವರು, ಒಬ್ಬೊಬ್ರದ್ದು ಒಂದೊಂದು ಬೈಟ್ಗಳು ನೀವು ನೋಡ್ತಿರಲ್ಲ, ಒಬ್ಬೊಬ್ರು ಒಂದೊಂದು ಬೈಟ್. ಸಂವಿಧಾನ ಅಂತೆ, ಸಂವಿಧಾನದಲ್ಲಿ ಧರ್ಮಕ್ಕೇನು, ಧರ್ಮದ ಸಂಸ್ಕೃತಿ ಹೇಗಿರ್ಬೇಕು ಸರ್ ಅಂತ ಸಂವಿಧಾನದಲ್ಲೇ ಹೇಳಿದೆ ಯಾವ ಧರ್ಮಕ್ಕೂ ಕೂಡ ನೋವಾಗದೆ ಎಕ್ಸಾಕ್ಟ್ಲಿ. ಯಾರ ಮಾದೇವಪ್ಪ ಹೇಳ್ತಾರೆ ಸಂವಿಧಾನ ಅಂತ, ಎಲ್ಲದಕ್ಕೂ ಅವ್ರು ಸಂವಿಧಾನ ಅದನ್ನೇ ತರಬೇಡ್ರಿ. ಹೇಳೋದು ಸರ್, ನಮ್ಗೆ ಸಂವಿಧಾನಕ್ಕೆ ಮೀರಿದ ಯಾವ್ದು ಇಲ್ಲ. Of course, yes, ಎಲ್ಲದಕ್ಕೂ ಸಂವಿಧಾನವನ್ನು ಸರಬೇಡಿ, ಎಲ್ಲದೂ ಸಂವಿಧಾನದಲ್ಲಿ ಇಲ್ಲ. ಜನರ ಭಾವನೆಗಳು, ಧಾರ್ಮಿಕ ಭಾವನೆಗಳು ಸಂವಿಧಾನದಲ್ಲಿ ಇಲ್ಲ. ಇದೆ ಸರ್, ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಧಕ್ಕೆ ಆಗದಾಗೆ ಅಂತ yes, ನೋಡ್ಕೊಬಹುದು. yes. ಬಟ್ ಜನ ನಂಬುವ ನಂಬಿಕೆಯನ್ನು ಬರೀಲಿಕ್ಕಾಗಲ್ಲ. ಅದು ನೀನು ಆ ದೇವರನ್ನು ಚಾಮುಂಡೇಶ್ವರನ್ನು ಏನಕ್ಕೆ ನಂಬ್ತೀನಿ, ನೀನು ನಂಬಲೇಬೇಕು ಅನ್ನೋದು, ನಿನ್ನ ರೀತಿ ಇದೇ ರೀತಿ ಅನ್ನೋದು ಸಂವಿಧಾನದಲ್ಲಿ ಇಲ್ಲ. Okay, sir. ನನ್ನ ಆಚರಣೆಯನ್ನು, ನನ್ನ ಭಾವನೆಯನ್ನು ನನಗೆ ಬೇಕಾದ ರೀತಿಯಲ್ಲಿ ಮಾಡಬಹುದು. ಡೋಂಟ್ ಕ್ರಿಯೇಟ್ ಎ ಕಾಂಟ್ರವರ್ಸರಿ ಮತ ಬ್ಯಾಂಕಿಗೆ ಇನ್ನೊಬ್ಬರನ್ನು ಓಲೈಸಲಿಕ್ಕಾಗಿ. ದಸರಾದಂತಹ ನಾಡ ಹಬ್ಬವನ್ನು ಸ್ಟಾರ್ಟ್ ಆಗುವ ಮೊದಲೇ ಮೇಕ್ ಇಟ್ ಕಾಂಟ್ರವರ್ಸರಿ ಆ್ಯಂಡ್ ಎಂಜಾಯ್ ಇಟ್ ಅಂತ. ಐ ಡೋಂಟ್ ಅಗ್ರಿ ವಿತ್ ದಿಸ್. ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ವೀಕ್ಷಕರೇ, ನೋಡಿದ್ರಲ್ಲ ಇವತ್ತಿನ ಪವರ್ ಫೋಕಸ್ ವಿತ್ ರಾಕೇಶ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ಒಂದು 3 ಟಾಪಿಕ್ಗಳ ಬಗ್ಗೆ ನಾವು ಮಾತನಾಡಿದ್ರಿ. ದಸರಾ ಕಾರ್ಯಕ್ರಮ ಲಕ್ಷಾಂತರ ಕೋಟ್ಯಾಂತರ ಮಂದಿ ಭಾವನೆಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮ. ಆ್ಯಂಡ್ ಎಸ್ಪೆಷಲಿ ಮೈಸೂರಿಗರಿಗಂತೂ ಇಟ್ಸ್ ಅನ್ ಇಮೋಷನ್ ದಸರಾ ಅನ್ನೋದು. ಸೊ ಅಂಥ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆಯನ್ನು ತರದೇ ಇರೋ ರೀತಿ ಸರ್ಕಾರ ಇದನ್ನು ನಡೆಸ್ಕೊಂಡು ಹೋಗಬೇಕಾಗುತ್ತೆ. ನೋಡ್ತಾರೆ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.